ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ಸ್ ಫುಡ್ ರಿವ್ಯೂ ಆ್ಯಂಡ್ ವ್ಲಾಗ್ಸ್. ಇವತ್ತು ಒಂದು ಫ್ಯಾಮಿಲಿ ಎಪಿಸೋಡು. ಸೊ ನಮ್ಮ ಫ್ಯಾಮಿಲಿ ಜೊತೆ ಒಂದು ಟೆಂಪಲ್ಗೆ ಹೋಗಿ ಊಟ ಮಾಡೋಣ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. HSR ಲೇಔಟಲ್ಲಿ ಇದೊಂದು ಹೋಟೆಲ್ಲು, ಅಥೆಂಟಿಕ್ ಆಂಧ್ರ ಸ್ಟೈಲ್ ಫುಡ್ಡು, ಅದರಲ್ಲೂ ರಾಯಲಸೀಮಾ ಸ್ಪೆಷಾಲಿಟಿ. ಸೊ ನನ್ನ ಜೊತೆ ಇವತ್ತು ನಮ್ಮ ದೊಡ್ಡ ಮಾಮ, ಅಂದರೆ ನಮ್ಮ ಅಮ್ಮ ಅವರ ತಮ್ಮ, ಸೊ ಮಕ್ಕಳು ಇದ್ದಾರೆ, ಅಜ್ಜಿ ಇದ್ದಾರೆ, ಆ್ಯಂಡ್ ನಮ್ಮ ಅಕ್ಕ ರೂಪಕ್ಕ, ಸೊ ಅತ್ತೆ ನಮ್ಮ ಅಮ್ಮ ಅವ್ರ ವೈಫ್ ಅವರು. ಸೊ ಇವರು ನಮ್ಮ ಹೀರೋ. ಇವ್ರ ವಿಡಿಯೋಲಿ ಬಂದಿಲ್ಲ, ನೀವು ಗಾನವಿನ ಸಮೀಕ್ಷೆನ ನೋಡಿರ್ತೀರ. ಸೊ ನಮ್ಮ ಹೀರೋ ಚಿನ್ಮಯ್. ಹಲೋ, ಏನು ಬೇಕು ನಿಮಗೆ? ಏನು ತಿಂತೆ ಫಸ್ಟು? ಸೊ ಅವನು ಆಗ್ಲಿಂದ ಫಿಶ್ ಮೇಲೆ ಎಲ್ರದ್ದು ಇದಿದೆ. ಸೊ ಫಸ್ಟು ಫಿಶ್ಶಿಂದ ಟೇಸ್ಟ್ ಮಾಡಿ, ಆ್ಯಂಡ್ ಬೇರೆ ಏನೇನಿದೆ ಥಾಲಿಗಳೆಲ್ಲ ಇದೆ ಇಲ್ಲಿ. ವೆಜ್ ಮೀಲ್ಸು, ನಾನ್ ವೆಜ್ ಮೀಲ್ಸ್ ಎರಡೂ ಇದೆ. ಮಾಂಸಿ, ಫಸ್ಟು ಇವತ್ತು ನೀನೇ ಸ್ಟಾರ್ಟ್ ಮಾಡಬೇಕು ಫುಡ್ ರಿವ್ಯೂ. ಸೊ ಇದು ವಂಜರ ಮೀನಂತೆ. ವಂಜರ ಮೀನ ಒಂದು ರಾಯಲಸೀಮಾ ಸ್ಟೈಲಲ್ಲಿ ಒಂದು ಫುಲ್ ಡೆಕೋರೇಷನ್ ಮಾಡಿ ಸ್ಪೈಸ್ಡ್ ಅಪ್ ಮಾಡಿ ಒಂದು ರೋಸ್ಟ್ ಮಾಡಿದ್ದಾರೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಟೇಸ್ಟ್ ನೋಡು. ನಾನು ತಿನ್ನಿಸ್ತೀನಿ ಮಾಮಗೆ, ನೋಡೋಣ ಇವಾಗ. ಇದು ತೊಗೊಂಡು ಚಟ್ನಿ ಇದೆ, ಒಂಚೂರು ಸ್ಪೈಸ್ ಇದು ಮಾಡಿ. ಸೊ ಚಿನ್ಮಯ್ ಅವ್ರು ಟೇಸ್ಟ್ ನೋಡಿದ್ರು, ಚೆನ್ನಾಗಿದೆ. ಸೊ ಚಿನ್ಮಯ್ ಅವನಿಗೆ ನಾನ್ ವೆಜ್, ನಮ್ಮ ಮನೇಲಿ ನಾನ್ ವೆಜ್ ಆಗಲಿ ಅಂದರೆ ಒಳ್ಳೆ ಟೇಸ್ಟ್ ಫುಡ್ಡು. ನಾವು ಒಂದು ಆ ಥರ ಹುಡ್ಕೊಂಡು ಹೋಗ್ತೀವಿ ಎಲ್ಲೆಲ್ಲಿ ಫುಡ್ ಚೆನ್ನಾಗಿರುತ್ತೆ, ಯಾವುದು ತುಂಬ ಸ್ಪೆಷಲು ಅಂತ. ಸೊ ಇವತ್ತು ನಮ್ಮ ಅಕ್ಕ ವೆಜ್ ಫ್ರೈಡೇ, ಸೊ ಅವ್ರಿಗೆ ಒಂದು ಸೊ ಹಾಯ್ ಹೇಳ್ತಾರೆ ಅವರು. ವೆಜ್ದು ಒಂದಿದೆ, ಬೇಬಿಕೋ. ಅವರು ಫುಡ್ಡಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟು, ಮಾಮ ಅಕ್ಕ ಅಲ್ಲ ಇಬ್ಬರು. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಅವ್ರಿವತ್ತು ವೆಜ್ ಫಿಶ್ ನೋಡಿ ಬೇಜಾನ್ ಮಾಡ್ಕೊಂಡಿರ್ತಾರೆ. ಇನ್ನೊಂದ್ಸಲ ಕೊಡಿಸ್ತೀನಿ ಮತ್ತೆ ಏನ್ತೀನಿ. ಸೊ ನಮ್ಮ ಚಿನ್ಮಯ್ಗೆ ಅವನಿಗೊಂದು ತಿನ್ನಿಸ್ಬಿಟ್ಟು, ಇಲ್ಲಿ ನಮ್ಮ ಬೇಬೀಸ್ ಇದ್ದಾರೆ, ಗಾನವಿ ಆ್ಯಂಡ್ ಸಮೀಕ್ಷಾ, ಇನ್ನೊಂದು ಬೈಟು. ಸೊ ಚಿನ್ಮಯ್ ನನಗೆ ತಿನ್ನಿಸ್ತಾ ಇದ್ದಾನೆ. ಚೆನ್ನಾಗಿದೆ ಮೀನು, ಚೆನ್ನಾಗಿದೆ ಅಂತ ನನಗೆ ತಿನ್ನಿಸ್ತಾನೆ ಅಂದರೆ ಅವನೇ ತಿನ್ಕೊಂಬಿಟ್ಟಕ್ಕಲ್ಲ. ಸೊ ಇಲ್ಲಿ ಚಿಟ್ಟು ಪಿಟ್ಟುಸ್ ಇದ್ದಾರೆ. ನಿನ್ಗೆ ಮೀನು ಇಷ್ಟ ಅಲ್ಲ? ಇನ್ನೊಂದ್ಸಲ ತಿನ್ನಿಸ್ಬಿಡು. ಚೆನ್ನಾಗಿದೆ. ಸೊ ಇದು ಫುಡ್ ರಿವ್ಯೂ ಜೊತೆಗೆ ಒಂದು ಫ್ಯಾಮಿಲಿ ಲಂಚ್, ಸುಮ್ಮನೆ ಒಂದು ಲಂಚ್ ಮಾಡೋಣ ಅಂತ. ಸೊ ಜೊತೆಗೆ ತುಂಬ ಜಾಗ ತುಂಬ. ಸೊ ಈಗ ಮಕ್ಕಳಿಗೆಲ್ಲ ಒಂದು ಚಿಕನ್, ಇದು ಕಬಾಬು ಅಲ್ಲ, ಲಾಲಿಪಾಪು ಅಲ್ಲ, ಚಿಕನ್ ಪಕೋಡಿ ಅಂತ ಒಂದು ಮಾಡಿದ್ದಾರೆ. ಸೊ ರಾಯಲಸೀಮಾ ಆಂಧ್ರ ಸ್ಟೈಲು. ಸೊ ಎಲ್ಲರೂ ಒಂದೊಂದು ತೊಗೊಂಡು ಟೇಸ್ಟ್ ಮಾಡ್ತೀವಿ. ಫಸ್ಟ್ ಅಜ್ಜಿ ಕೊಟ್ಬಿಟ್ಟು ಅಕ್ಕಗೆ ಕೊಡ್ಬೋದು ಪಾಪ, ಇವತ್ತು ಕೊಡಲ್ಲ. ವೆಜಿಟೇರಿಯನ್ ಇರಲಿ ಕಬಾಬ್ ಮಾಡಿದ್ದಾರೆ. ಚೆನ್ನಾಗಿದೆಪ್ಪ, ಹೆಂಗಿದೆಪ್ಪ ಅಂತ ತೋರಿಸು. ಅಲ್ಲಿ ಮೆಣಸಿನ್ಕಾಯಿ ನೀನು ತಿಂತ್ಯಾ? ನಿಜ ಖಾರ ಕಣೋ ಎದುರ್ಕೊಂಬಿಟ್ಟ. ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು ಸ್ಟ್ರಾಂಗ್ ಫ್ಲೇವರು, ಸ್ಪೈಸಿ, ಒಂದು ಡೀಸೆಂಟ್ ಕ್ಲೀನ್ ಒಂದು ಪಕೋಡಿ, ಚಿಕನ್ ಪಕೋಡಿ ಅಂತ ಹೇಳ್ಬೋದು. ಅದೊಂದು ಕ್ರಸ್ಟು ತುಂಬ ಕ್ರಿಸ್ಪ್ ಆಗುತ್ತೆ. ಕಬಾಬ್ಗೆ ನಿಮಗೆ ಸ್ವಲ್ಪ ಟೆಂಡರ್ ಆಗಿರುತ್ತೆ. ಫಿಶ್ ಮಾತ್ರ ಅಲ್ಟಿಮೇಟು. ಚಿಕನ್ ಸ್ಟಾರ್ಟರ್ಸ್ ಬೇಕಂದರೆ ನಿಮಗೆ ಆರಾಮಾಗಿ ಪಕೋಡಿ ಟ್ರೈ ಮಾಡ್ಬೋದು. ಒಂಥರ ಸ್ವಲ್ಪ ವೇರಿಯೇಷನ್ ಇರುತ್ತೆ ನಿಮಗೆ ಕಬಾಬ್ಗೆ. ಇದಕ್ಕೆ ಇಲ್ಲಿ ಏನಂದರೆ ರಾಯಲಸೀಮಾ ಅಂತ ನಾನು ಹೇಳಿದಾಗೆ ಒಂದು ವೆಜ್ದು ಒಂದು ಮೀಲ್ಸ್ ಇದೆ ಇಲ್ಲಿ. ನಿಮಗೆ ಡೈಲಿ ಚೇಂಜ್ ಆಗುತ್ತೆ, ಅಂದರೆ 7 days ಆಫ್ ಅ ವೀಕ್ ಎವ್ರಿ ಡೇ ಈ ಮಸಾಲ ರೈಸ್, ಈ ಬಾತ್ಗಳೇನಿರುತ್ತೆ ಅದು ಚೇಂಜ್ ಆಗುತ್ತೆ. ಸ್ಟಾರ್ಟರ್ಸ್ ಕೂಡ ಅಷ್ಟೇ ಚೇಂಜ್ ಆಗುತ್ತೆ. ಸ್ಟಾರ್ಟರ್ಸ್ ಆಗಲಿ, ಸಾರಾಗಲಿ ಎಲ್ಲನೂ ಡೈಲಿ ಚೇಂಜ್ ಆಗುತ್ತಂತೆ. ಆಂಧ್ರ ಹೋಟೆಲ್ ಅಂದರೆ ಸ್ಪೆಷಲ್ ನಿಮ್ಗೆ ಗೊತ್ತಿದೆ, ಗನ್ ಪೌಡರು, ಚಟ್ನಿ ಪುಡಿ. ಸೊ ಅದು ಮಾತ್ರ ಸೂಪರ್ ಆಗಿದೆ. ಇಲ್ಲಿ ರೈಸ್ ಅನ್ಲಿಮಿಟೆಡ್, ನಿಮಗೆ ವೆಜ್ ಅನ್ಲಿಮಿಟೆಡ್ ಮೀಲ್ಸ್. ನಿಮ್ಗೆ ಏನೇ ಖಾಲಿ ಆದ್ರೂ ಎಷ್ಟೇ ಬೇಕಂದ್ರೂ ಕೊಡ್ತಾರೆ ನಿಮಗೆ. ಸೊ ಅದೊಂದು ಟ್ರೈ ಮಾಡೋಣ ನಾವು. ವೆಜ್ ನಾನು ಟ್ರೈ ಮಾಡಲ್ಲ, ಫಿಶ್ಶು ಇದೆಲ್ಲ ಇಟ್ಕೊಂಡು. ಸೊ ಒಬ್ರಿಗೆ ಆ ಕಡೆ ತಳ್ಬಿಟ್ಟು ನಾನ್ ವೆಜ್ ಮೀಲ್ಸು ಇದೆ, ಅದನ್ನೇ ತೋರಿಸ್ತೀನಿ ನಾನು. ಸೊ ಅಕ್ಕ, ನಿಮ್ಮ ಗಿಫ್ಟು ವೆಜ್ ಥಾಲಿ. ಎಂಜಾಯ್. ಫ್ರೈಡೇ, ಸಾರಿ. ಲೊಕೇಶನ್ನು ಸೇಮ್ ಲೊಕೇಶನು, ಬಟ್ ಆರ್ಟಿಸ್ಟ್ಗಳು ಮಾತ್ರ ಚೇಂಜ್ ಆಗಿದ್ದೀವಿ. ಸೊ ಅಕ್ಕ ಆಗ್ಲಿಂದ
ಮೀನನ್ನ ನೋಡ್ತಾರೆ ಬೇಬಿಕನ್ನ ಓಕೆ ಹಂಗೆ ಒಂದು ಇದು ಮಾಡ್ಕೋತಾ ಇದ್ದಾರೆ. ಸೊ ನಾನು ಅಜ್ಜಿ ಹಿಂಗಿರೋ ನಾನು ಅನಿಸ್ತೀನಲ್ಲ ನಾಟಿ ಕೋಳಿ ಸಾರು ಒಂದು ಪುಟ್ಟ ಬಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಅಕ್ಕಾಗೆ ಈ ಥರ ವೆಜಲ್ಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಅಜ್ಜಿ ಟ್ರೈ ಮಾಡಿಬಿಡ್ತೀವಿ. ಮುದ್ದೆಗೆ ತುಪ್ಪ ಎಲ್ಲ ಹಾಕಿ ಒಂದು ಇದು ಮಾಡ್ತಾರೆ. ರಾಯಲಸೀಮಾ ಅಂತ ಹೇಳಿದ್ನಲ್ಲ, ಅಲ್ಲಿ ಕೆಲವರು ಮುದ್ದೆನ ಅಗೀತಾರೆ, ಅಗದು ತಿಂತಾರೆ, ಕೆಲವರು ನುಂಗಿ ಹಾಗೆ ನಮ್ಮ ಥರನೇ ಅಕ್ಕ ನಾಟಿ ಕೋಳಿ ಸಾರು ನಾನು ಹಾಕ್ಕೊತಾ ಇದ್ದೀನಿ, ಏನು ಬೇಜಾರು ಮಾಡ್ಕೊಡಿ. ಬೇರೆ ಥರ ಆಯ್ತಲ್ಲ ಮಸಾಲೆ ಚೆನ್ನಾಗಿದೆ. ನಾಟಿ ಕೋಳಿ ಆದ್ರೂ ಏನಂದರೆ ಇದರಲ್ಲಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾರೆ ಫಸ್ಟು ನಿಮಗೆ. ಅಂದರೆ ಇದು ಸಾರು ರೆಡಿ ಮಾಡಿ ಇಡೋದಲ್ಲ, ನಾಟಿ ಕೋಳಿ ಫುಲ್ಲು ಟೆಂಡರಾಗಿ ಅದು ಟೇಸ್ಟ್ ಚೆನ್ನಾಗಿದೆ. ಅಂದರೆ ಒಂದು ಬೇಯಿಸಿ ಸ್ಪೈಸಿಯಾಗಿದೆ. ಈ ಗ್ರೇವಿ ಪೆಪ್ಪರ್ ಹಾಕಿರೋದಾಗಲಿ, ಹಸಿಮೆಣ್ಸಿನ್ಕಾಯಿ ಚಾಪ್ ಮಾಡಿ, ಬೆಳ್ಳುಳ್ಳಿನೂ ಸ್ವಲ್ಪ ಖಾರ ಇರುತ್ತೆ ನಿಮ್ಗೆ, ಅದನ್ನು ಇದು ಮಾಡಿದ್ದಾರೆ. ಟೇಸ್ಟ್ ಮಾತ್ರ ಚಿಂದಿಲ್ಲ ಅದು ಖಾರವಾಗಿ. ಆ ಮುದ್ದೆಗೂ ಇದು ಆ್ಯಕ್ಚುಲಿ ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಸೂಪರು. ನೆಕ್ಸ್ಟ್ ಟೈಮ್ ಅಕ್ಕ ಗ್ಯಾರಂಟಿ ಕೊಡಿಸ್ತೀನಿ, ಟೇಸ್ಟ್ ಮಾಡೋಣ ಬಂದಿಲ್ಲಿ. ಬರಬೇಕು, ಮೀನಿಗಂತೂ ಬರಲೇಬೇಕು ಮಸ್ಟೇ. ನಾನು ಅದು ಮತ್ತೆ ಇನ್ನೊಂದ್ಸಲ ಟೇಸ್ಟ್ ಮಾಡಿ ಇನ್ನೊಂದ್ಸಲ ರಿವ್ಯೂ ಇದು ಮಾಡೋಣ ಅದನ್ನು. ಸೊ ಅಕ್ಕ ಟೇಸ್ಟ್ ಮಾಡ್ತಾರೆ ಫಸ್ಟು, ನಾವು ಹಾಗೆ ವೆಜ್ ದಮ್ ಬಿರಿಯಾನಿ ಟೇಸ್ಟ್ ಮಾಡ್ತೀವಿ. ತಿನ್ನೋದು ಸೊ ಕ್ಯಾಬೇಜ್ ಇದೆ ಫಸ್ಟ್, ಅದೊಂದು ಸಿಗ್ತಾಯಿದೆ ಮಸಾಲ, ಬಟಾಣಿ ಗಿಟಾಣಿ ಕ್ಯಾರೆಟ್ ಬೀನ್ಸ್ ಎಲ್ಲ ಇದು ಮಾಡಿ ಒಂದು ದಮ್ ಬಿರಿಯಾನಿ. ಸೊ ವೆಜ್ ಇವತ್ತು ತಿಂತಾರೆ ಅವ್ರನ್ನ ಫಸ್ಟು ಕೇಳೋಣ. ಚೆನ್ನಾಗಿದೆ ವೆಜ್, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಓಕೆ, ರುಚಿ ಚೆನ್ನಾಗಿದೆ, ಸ್ಪೈಸಿ ಆಗಿದೆ, ಓಕೆ. ಹಾಂ ಅದಕ್ಕೆ ಬರೀ ಥ್ಯಾಂಕ್ ಯು. ಚೆನ್ನಾಗಿದೆ, ಟೇಸ್ಟ್ ಸೂಪರ್. ಓಕೆ, ನಾನು ಅಜ್ಜಿ ಟೇಸ್ಟ್ ಈಗ ಏನಿದೆ. ಆಮೇಲೆ ಆ ಫ್ರೈಡ್ ಆನಿಯನ್ಸು ಮೇಲ್ಗಡೆ ಒಂದು ಫ್ರೈ ಮಾಡಿ ಹಾಕಿರೋದು ಲೆಗ್ ಪೀಸ್. ಸೊ ಲೆಗ್ ಪೀಸು ಆ್ಯಂಡ್ ಚಿಕನ್ ದಮ್ ಮಾಡಿದ್ರೇ ಒಂದು ಪ್ರಾಪರಾಗಿ. ಹೈದ್ರಾಬಾದಿ ಬಿರಿಯಾನಿಲಿ ನಿಮ್ಗೆ ಗೊತ್ತು ಆ ಲೇಯರ್ಡ್ ಬಿರಿಯಾನಿ ಮಾಡ್ತಾರೆ. ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿ ಕೆಳಗಡೆ ಒಂದು ಮಸಾಲೆ ಎಲ್ಲ ಹಾಕಿ ಅದನ್ನಿಟ್ಟು ಒಂದು ಸೂಪರಾಗಿರುತ್ತೆ. ಆಮೇಲೆ ಮೇಲೆ ರೈಸ್ ಹಾಫ್ ಕುಕ್ಡ್ ಒಂದು ಸೆಮಿ ಕುಕ್ಡ್ ಬಾಸ್ಮತಿ ರೈಸ್ನ ಮೇಲೆ ಹಾಕಿ ಒಂದು ದಮ್ ಮಾಡ್ತಾರೆ. ಬಿಸಿ ಬಿಸಿ ರೈಸು ನಿಮಗೆ ನಾನ್ ವೆಜ್ ಮೀಲ್ಸಲ್ಲಿ. ರೈಸು ಆ್ಯಂಡ್ ವೆಜ್ ಆಪ್ಷನ್ಸ್ ಏನಿದೆ ಅದು ಅನ್ಲಿಮಿಟೆಡು. ವೆಜ್ ಮೀಲ್ಸಲ್ಲಿ ಎಲ್ಲ ಅನ್ಲಿಮಿಟೆಡು. ಅಕ್ಕ ವೆಜ್ ಮೀಲ್ಸು ನೀವು ಇದೆಲ್ಲ ತಿಂದ್ರಲ್ಲ, ಹೇಗಿತ್ತು? ಸೂಪರ್ ಆಗಿದೆ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಓಕೆ, ಸೊ ಬೆಂಡೆಕಾಯಿ ಚೆನ್ನಾಗಿದೆ, ಹಾಂ ಹಾಂ, ದಾಲೂ ಚೆನ್ನಾಗಿದೆ, ಸೂಪರ್ ಆಗಿದೆ, ಟೇಸ್ಟ್ ಚೆನ್ನಾಗಿದೆ. ತಿಂತಾರೆ ಒಂಥರ ಅದು ಫ್ಲೇವರೇ ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ರಿಚ್ ಆಗಿರುತ್ತಲ್ಲ, ಒಂದು ಕ್ಲೀನಾಗಿ ಅಥೆಂಟಿಕಾಗಿ ಮಾಡಿ. ಅವ್ರು ಹೇಳಿದಾಗೆ ಇಲ್ಲಿ ರೈಸ್ ಇವತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ, ಪುಳಿಯೋಗರೆ ಇದೆ. ಸೊ 7 ಡೇಸ್ಗೆ 7 ಫ್ಲೇವರ್ಸ್ ಅಂತ ಬೇರೆ ಬೇರೆ ರೈಸ್ ಇದು ಮಾಡ್ತಾರೆ. ಆ್ಯಂಡ್ ಫ್ರೈ ಕೂಡ ಅಷ್ಟೇ, ಹಾಗಲಕಾಯಿ ಫ್ರೈ ಆಗಲಿ ಆ್ಯಂಡ್ ಕ್ಯಾರೆಟ್ ಫ್ರೈ ಆಗಲಿ, ಇದನ್ನೆಲ್ಲ ವೆರೈಟೀಸ್ ಇರುತ್ತೆ. ಆ್ಯಂಡ್ ಸ್ವೀಟ್ ಒಂದು ಇದು ಮಾಡ್ತಾರೆ, ಅದು ಡೈಲಿ ಚೇಂಜ್ ಆಗುತ್ತೆ ಅಂತ. ಡೈಲಿ ಒಂದೊಂದು ಇದು ಕ್ಯಾರೆಟ್ ಅಲ್ವಾ ಒಂದ್ಸಲ ಇದೆಲ್ಲ ಇದು ಮಾಡ್ತಾರೆ. ಸೊ ನಾವು ಅಲ್ಲಿಂದ ಹಂಗೆ ಜಂಪ್ ಹೊಡ್ಕೊಳ್ಳೋಣ. ಸೊ ಅಕ್ಕ ಊಟ ಮಾಡಲಿ ಆರಾಮಾಗಿ. ಸೊ ಸ್ವೀಟ್ ಇದೆ ಇಲ್ಲಿ ಪಾಯಸ. ಟೇಸ್ಟ್ ಹೇಳು. ಗನ್ ಪೌಡ್ರ್ ಚಟ್ನಿ ಪುಡಿ ಇದೆ. ಸೊ ಫಸ್ಟು ಚಟ್ನಿ ಪುಡಿ ಹಾಕ್ಕೊಂಡು ಅಜ್ಜಿ ಬಿರಿಯಾನಿ ತಿಂತಾಯಿದ್ದಾರೆ, ತಿನ್ನಲಿ ಆರಾಮಾಗಿ. ನಾನು ಇದೊಂದು ಮೀಲ್ಸ್ ಒಂದು ತೋರಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಚಟ್ನಿ ಪುಡಿ ಹಾಕೊಂಡು ತಿಂದರೆ ಅದು ನಾನ್ ವೆಜ್ ಇದ್ರೂ ಅದನ್ನು ಯಾರೂ ಮಿಸ್ ಮಾಡೋದಿಲ್ಲ. ನಿಮಗೆ ಸ್ಪೈಸ್ ಇಟ್ಟಾಗುತ್ತೆ, ಚೆನ್ನಾಗಿದೆ. ಚಟ್ನಿ ಪುಡಿ ಚಿಂದಿಯಾಗಿದೆ. ಕೆಲವೊಂದು ಕಡೆ ಜಾಸ್ತಿ ಹಾಕ್ಕೋಬೇಕಾಗುತ್ತೆ, ಆಗಲೇ ಫ್ಲೇವರ್ ಸಿಗುತ್ತೆ ನಿಮಗೆ. ಬಟ್ ಇಲ್ಲಿ ಚೆನ್ನಾಗಿದೆ, ಒಂಥರ ಸೂಪರಾಗಿದೆ. ನೀನು ಹಾಕೊಂಡು ತಿನ್ನೋದು, ಆಮೇಲೆ ಬಿಸಿಯನ್ನು ಹಾಕ್ತೀನಿ. ಸೂಪರಾಗಿದೆ. ಆ್ಯಂಡ್ ಇಲ್ಲಿ ನಾನ್ ವೆಜ್ ಇದರಲ್ಲಿ ಮೀಲ್ಸಲ್ಲಿ ನಿಮಗೆ ಫಿಶ್ಶು ಒಂದು ಕೊಡ್ತಾರೆ, ಬಾಸಾ ಫಿಶ್ ಕೊಡ್ತಾರೆ, ಮಟನ್ ಗ್ರೇವಿ ಕೊಡ್ತಾರೆ, ಒಂದು ಚಿಕನ್ ಸುಕ್ಕ, ಇದು ಮೊಟ್ಟೆ ಮಸಾಲ ಇರುತ್ತೆ. ಮಿಕ್ಕಿದೆಲ್ಲ ಹಪ್ಳ ಗಿಪ್ಳ ಚಪಾತಿ ಒಂದು ಕೊಡ್ತಾರೆ ನಿಮಗೆ. ಇದೆಲ್ಲ ಅನ್ಲಿಮಿಟೆಡ್, ಚಪಾತಿ ಎಷ್ಟು ಬೇಕೋ ಹಾಕ್ಸ್ಕೊಬೋದು ನೀವು. ಸ್ವೀಟು ಗೀಟು ಎಲ್ಲ ಕೊಡ್ತಾರೆ. ಬಾಸಾ ಫಿಶ್ಶು ರಿವರ್ ಫಿಶ್, ಇದು ಬೋನ್ಲೆಸ್ ಇರುತ್ತೆ. ಸ್ಪೈಸ್ಡ್ ಒಂದು ಬೇಸಿಕ್ ಕೋಟಿಂಗ್ ಇದು ಮಾಡಿ ಒಂದು ಡೀಪ್ ಫ್ರೈ ಮಾಡ್ತಾರೆ, ಚೆನ್ನಾಗಿದೆ. ಸೊ ಮಟನ್ ಗ್ರೇವಿ, ಒಂದು ಒಳ್ಳೆ ಟೆಂಡರ್ ಮೀಟ್ ಪೀಸ್ ತೊಗೊಂಡು ಇನ್ನೂ ಒಂಚೂರು ಕಲಿಸ್ಕೊಂಡು
ಆಂಧ್ರ ಮೀಲ್ಸ್ ಅಂದರೆ ಖಾರ ಜೊತೆ ಬ್ಯೂಟಿಫುಲ್ ಫ್ಲೇವರ್ ನಿಮಗೆ ಎಲ್ಲ ಮಸಾಲೆನೂ ಇದ್ದು ಫ್ಲೇವರ್ ಬರುತ್ತೆ. ನಿಮ್ಮ ನೆಕ್ಸ್ಟ್ ಟೈಮು ಮಿಸ್ ಇಲ್ಲ ಮಾಮ ಇಬ್ಬರು ಬಂದು ಇದನ್ನು ಟ್ರೈ ಮಾಡೋ ಸಕ್ಕತ್ತಿದೆ. ಹಲೋ ಸರ್, ನಮಸ್ತೆ. Hi. ಸೊ ಟೆಲ್ ಮಿ ಅಬೌಟ್ ಯೋರ್ಸೆಲ್ಫ್ ಆ್ಯಂಡ್ what's your name first? Introduce yourself. This is Srikanth, Operations F&B Manager from Authentic Andhra Restaurant. I was worked for when this restaurant started 2019. On that time onwards, I was here only. So basically, my job is looking after the guests and their services and what they like and what they want. If they ask me to suggest me something, what you can give me, what you can make me happy. So daily basis this one going. We have different type of guests are coming. We are giving up to the standards. So tell me the timings of the restaurant, sir. So basically restaurant will be open by nowadays 11 o'clock to until evening 11 o'clock. At the moment, as per COVID norms, as per state government law, we'll open dine-in until 10 o'clock. After that we can allow them for what it is called takeaway. That's it. Okay. So we respect as per government COVID norms. Super. Yes, sir. Please tell me the location of the restaurant, sir. So which is Authentic Andhra Restaurant. It was located in capital city of Karnataka state, Bangalore. Okay. So the area now called HSR layout, which is 7th sector, 5th main. It was located. Okay. So even if you want to find out my restaurant in Google, so you can type Authentic Andhra Restaurant. So it will show you direction. So we have, as per menu card, we have different type of dishes. I can say it each and every dishes. It's a speciality only. Correct. Some particular dishes which is we will put signature biryani, which is A2 specials biryani. That means A2 is nothing about authentic Andhra Restaurant. Okay. And it was made by chicken dum biryani rice. On top of we'll serve with boneless chicken with gravy, served half boiled. Served with, will not put any oil, fry, something not like this. It will completely cook with tandoor. Oh, super. Okay. And that was my favorite here actually. Ah, It was okay. really Thank nice. you, thank you. And And about also the this- hygiene also. Like I saw the kitchen See, and everything. It was the first thing for my concern, end of the day people are coming to having dine here for a clean and tasty food. They are coming here. In the same time, I need to look after their health also. That means, like example, I need to maintain proper hygiene in the kitchen as well outside us. So hygiene is very important. Even any people without PPE kit cannot be entered inside the kitchen. Okay. And you told me you don't use any artificial colors or the No, we won't tasting use, powder also. No, we won't use any tasting powder. Every people knows if you want to taste, like they'll put tasting salt. And people need to know one thing: if you eat tasting salt, you lose your life. Sure. So from my concern, because of basic on my experience, past 15 years in hospitality industry, which is I learned from my seniors. This is what I am copy paste. You told you also take catering order also, right? And also we do take catering also. So we'll serve, like example, if it is a house opening ceremony or get together or any kind of parties, minimum 10 people to until maximum 10,000 people we can serve. It's not a problem for us. And the prices raised as per market rate and menu wise, we already segregate some different type of menu. And if it is a customer wants to make it their own choice also, yes, we can. They can contact me catering, which is we have that's my duty mobile number. It's 814712496. Okay. That is my duty mobile number, so you can call me 24/7. Please come, join with us and taste the food and give valuable feedback. What you want to change it from us, we can change it. Okay. Thank you so much, sir. Thank you. ಡೆಸರ್ಟು. ಸೊ ನಾನು ಚಿನ್ಮಯ್ ಮಾತ್ರ ತಿಂದು ಅವರು ಕೊಡೋದಿಲ್ಲ ಅಲ್ಲ ಚಿನ್ಮಯ್? ಹಾಂ. ಸೊ ಜಾಮೂನ್ ಇದೆ ಆ್ಯಂಡ್ ಕುಬಾನಿಕಾ ಮೀಠಾ ಅಂತ ಇದೆ, ಅದನ್ನು ಟೇಸ್ಟ್ ಮಾಡೋಣ. ಸೊ ಫಸ್ಟ್ ಜಾಮೂನ್ ವಿತ್ ಸ್ವಲ್ಪ ಐಸ್ ಕ್ರೀಮ್. ಸೊ ನಿತ್ಯ
ಚೆನ್ನಾಗಿದೆಯಾ ಜಾಮೂನ್ ಡೆಸರ್ಟ್ ಮಾತ್ರ ಈ ಥರ ಒಂದು ಒಳ್ಳೆ ಸ್ಪೈಸಿ ಊಟ ತಿಂದಮೇಲೆ ಡೆಸರ್ಟ್ ಐಸಿಂಗ್ ಆನ್ ದ ಕೇಕ್ ಥರ ಸೂಪರಾಗಿರುತ್ತೆ ನಾನು ತಿಂತೀನಿ ಕುಬಾನಿಕಾ ಮೀಠ ಇದೇನೆಂದರೆ ನಿಮಗೆ ಏಪ್ರಿಕಾಟ್ ಅಂತ ಒಂದು ಇದು ಬರುತ್ತೆ ಡ್ರೈ ಫ್ರೂಟು ಸೊ ಇವ್ರೇನು ಮಾಡ್ತಾರೆ ಇವರೇ ತೊಗೊಂಬಂದು ಇಲ್ಲಿ ಬೇಯಿಸ್ತಾರಂತೆ 2 days ಇದನ್ನು ಬಾಯ್ಲ್ ಮಾಡಿ ಕುಕ್ ಮಾಡಿ ಆಮೇಲೆ ಇವರೇ ಇಲ್ಲಿ ಪ್ರಿಪೇರ್ ಮಾಡ್ತಾರೆ ತುಂಬ ನಾನು ನೋಡಿರೋಂಥ ಪ್ಲೇಸಸಲ್ಲಿ ರೆಡಿಮೇಡ್ ಸಿಗುತ್ತೆ ದೇ ಬ್ರಿಂಗ್ ಇಟ್ ಆ್ಯಂಡ್ ದೇ ಗಿವ್ ಇಟ್ ಇದು ಇದರಲ್ಲಿ ನಟ್ಸ್ ಯೂಸ್ ಮಾಡಿರೋದು ಏಪ್ರಿಕಾಟ್ದೇ ನಟ್ಸ್ನ ಅವರೇ ಇದು ಮಾಡಿದ್ದಾರೆ ಸೊ ಅದೊಂಚೂರು ಟೇಸ್ಟ್ ನೋಡೋಣ ಉಂಡ ತಿಂತೀಯಾ ಅನ್ಸ್ಬಿಟ್ಟು ಐಸ್ ಕ್ರೀಮ್ ನಮ್ಮ ಸಮೀಕ್ಷೆಗೆ ಏಪ್ರಿಕಾಟ್ನ ವಿತ್ ಐಸ್ ಕ್ರೀಮ್ ಟೇಸ್ಟ್ ನೋಡೋಣ ಚಿನ್ನಿ ನೀನು ಇವಾಗ ಏನೋ ಒಂದು ಆ್ಯಕ್ಷನ್ ಅಂತ ಮಾಡಿದಲ್ಲ ಹತ್ರ ಬಂದೆ ಹಂಗೆ ಚೆನ್ನಾಗಿದೆಮ್ಮ ಇಷ್ಟ ಆಯಿತು ನಿಮಗೆ ನಿಮಗೆ ಆರ್ಟಿಫಿಷಿಯಲ್ ಫ್ಲೇವರ್ ಏನೂ ಬರೋಲ್ಲ ಏಪ್ರಿಕಾಟ್ ಇವರೇ ಪ್ರಿಪೇರ್ ಮಾಡೋದ್ರಿಂದ ತುಂಬ ಒಂದು ಬ್ಯೂಟಿಫುಲ್ ಫ್ಲೇವರ್ ಬಾಯ್ ಎಲ್ಲರೂ ಲೈಕ್ ಮಾಡಿಬಿಡಿ ವಿಡಿಯೋನ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಬೇಕು ಶೇರ್ ಮಾಡಿ ಓಕೆ ಸಿಗೋಣ ಬಾಯ್ ನೆಕ್ಸ್ಟ್ ವಿಡಿಯೋಲಿ ಬಾಯ್